ಹಾಯ್ ನನ್ನ ವೀಕ್ಷಕ ಬಾಂಧವರೇ, ಈಗೊಂದು ನಾನು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಇದು ಯಾವುದು ವಿಷಯಪ್ಪ ಅಂದರೆ ಹೇಳೋದಕ್ಕೆ ನನಗೆ ಒಂಥರ ಬೇಜಾರಾಗ್ತಿದೆ. ಯಾಕಪ್ಪ ಅಂದರೆ ನ್ಯೂಸ್ ಚಾನಲ್ನ ಓಪನ್ ಮಾಡಿದ್ರು ಅದೇ ನ್ಯೂಸ್, ಫೇಸ್ಬುಕ್ಕಲ್ಲೂ ಅದೇ, ಇನ್ಸ್ಟಾಗ್ರಾಮಲ್ಲೂ ಅದೇ. ಯಾವುದದು ಅಂದರೆ 21 ವರ್ಷದ ಯುವಕನ ಜೊತೆ 45 ವರ್ಷದ ಆಂಟಿ ಪರಾರಿ, ಅತ್ತೆ ಜೊತೆ ಹಳಿಯ ಪರಾರಿ, ಪಕ್ಕದ ಮನೆ ಹೆಂಡತಿ ಜೊತೆ ಯುವಕ ಪರಾರಿ, ಇಂಥ ನ್ಯೂಸ್ಗಳೇ ಬರ್ತಾ ಇದೆ. ಏನಾಗ್ತಿದೆ ನಮ್ಮ ಸಮಾಜಕ್ಕೆ? ಎತ್ತ ಸಾಕುತ್ತಿದೆ ಸಮಾಜ ಅನ್ನೋದು ಹೋಗ್ಬಿಡುತ್ತೆ. ಈಗಿನ ಯುವಕರಂತೂ ಈಗ ಮದುವೆ ಆಗೋದಕ್ಕೆ ಹೆಣ್ಣು ಸಿಗ್ತಿಲ್ಲ ಅಂತ ಒಂದು ಕಡೆ ಬೇಜಾರಲ್ಲಿದ್ದರೆ, ಇಂಥ ಘಟನೆಗಳೆಲ್ಲ ನೋಡ್ಬಿಟ್ಟು ಫುಲ್ ಮಾನಸಿಕ ಆಗೋಗ್ತಾ ಇದ್ದಾರೆ. ಯಪ್ಪ ಮದುವೆನೇ ಬೇಡಪ್ಪ ಅಂತ. ಯಾಕಂದರೆ ಈಗಿನ ರೀಸೆಂಟ್ ನ್ಯೂಸ್ಗಳ ಜೊತೆ ಸೇರ್ಕೊಂಡು ಏನಂದರೆ, ಯುವತಿ ಮಿಂಡನ ಜೊತೆ ಸೇರಿಕೊಂಡು ಗಂಡನನ್ನು ಸಾಯಿಸಿದ್ದಾಳೆ, ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ, ಮಿಂಡ ಹಾಗೂ ಯುವತಿ ಜೈಲು ಪಾಲು, ಗಂಡ ಮಸಣ ಪಾಲು, ಮಕ್ಕಳು ಬೀದಿ ಪಾಲು. ಇಂಥ ನ್ಯೂಸ್ಗಳೇ ಬರ್ತಾ ಇದೆ. ಇಂಥ ನ್ಯೂಸ್ಗಳನ್ನ ನೋಡಿದ್ರೆ ಒಂದ್ಸಲಿ ಅನಿಸುತ್ತೆ, ಜೀವನದಲ್ಲಿ ಸೆಕ್ಸ್ ಬೇಕು, ಬಟ್ ಅದೇ ಇಂಪಾರ್ಟೆಂಟಾ? ಅದೇ ಜೀವನನಾ? ಅದಿಲ್ಲದೆ ಆಗೋದಿಲ್ವಾ ಅನಿಸುತ್ತೆ. ಇದು ಜೀವನದ ಒಂದು ಭಾಗ ಆಗಬೇಕೇ ಹೊರತು ಅದೇ ಜೀವನ ಆಗಬಾರ್ದು. ಏನಂದರೆ ಒಬ್ಬ ಮನುಷ್ಯ ಉದ್ಧಾರ ಆಗೋದಕ್ಕೆ ಅವನ ಕಚ್ಚೆ ಮತ್ತು ಬಾಯಿ ಹಿಡಿತದಲ್ಲಿರಬೇಕಂತೆ. ಸೊ ಇವೆರಡು ಹಿಡಿತದಲ್ಲಿಲ್ದಂದ್ರು ಯಾವುದಾದ್ರು ಒಂದು ಹಿಡಿತ ತಪ್ಪಿದ್ರೂ ಕೂಡ ಅವನ ಏಳಿಗೆ ಅವನು ಆಗೋದಿಲ್ಲ. ಈಗ ಉದಾಹರಣೆಗೆ ಈಗ ಎಷ್ಟೋ ಜನ ಪಾಪ ಇದರಿಂದ ಸಾಯ್ತಾ ಇದ್ದಾರೆ, ತಮ್ಮ ಜೀವನವನ್ನೇ ಕಳ್ಕೊತಾ ಇದ್ದಾರೆ, ತಮ್ಮ ಸಂಸಾರವನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಇದಕ್ಕೆಲ್ಲ ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂದರೆ, ಏನೇ ಆಗಲಿ, ಬಟ್ ನಿಮಗೆ ನಿಮ್ಮ ಗಂಡನ ಜೊತೆ ಅಥವಾ ನಿಮ್ಮ ಹೆಂಡತಿ ಜೊತೆ ಬಾಳೋದಕ್ಕೆ ಇಷ್ಟ ಆಗ್ತಿಲ್ವಾ? ದಯವಿಟ್ಟು ಅವ್ರ ಮನೆಯವ್ರನ್ನ ನಿಮ್ಮ ಮನೆಯವ್ರನ್ನ ಕೂರಿಸಿ ಮಾತಾಡಿ ಬಗೆಹರಿಸ್ಕೊಳ್ಳಿ. ನಿಮ್ಗೆ ಇಷ್ಟ ಆದವ್ರ ಜೊತೆ ಹೋಗಿ ಡೈವರ್ಸ್ ಇನ್ನೊಂದು ಮತ್ತೊಂದು ತೊಗೊಂಡು, ಬಟ್ ಯಾವುದೇ ಪ್ರಾಣವನ್ನು, ಯಾರದೇ ಜೀವನವನ್ನು ಹಾಳು ಮಾಡಬೇಡಿ. ಇದರಿಂದ ಮನಸ್ಸಿಗೆ ಬೇಜಾರಾಗಿ ಗಂಡ ಅಥವಾ ಹೆಂಡತಿ ಸೂಸೈಡ್ ಮಾಡ್ಕೊಳ್ಳುವಂಥ ನ್ಯೂಸ್ಗಳು ಕೂಡ ಬರ್ತಾ ಇದ್ದಾವೆ. ಮಕ್ಕಳುಗಳನ್ನು ಸಾಯಿಸಿ ಕೂಡ, ಇನ್ನೇನು ಅರಿಯದ ಕಂದಮ್ಮಗಳನ್ನು ಕೂಡ ಕತ್ತನ್ನು ಎಸಗಿ ಸಾಯಿಸೋದು, ಆ ಥರ ಮಾಡ್ತಿದ್ದಾರೆ. ದಯವಿಟ್ಟು ನೀವು ನಿಮ್ಮ ಚಟ ತೀರಿಸ್ಕೊಳ್ಳೋದಕ್ಕೆ ಮಕ್ಕಳನ್ನೆಲ್ಲ ಯಾಕೆ ಸಾಯಿಸ್ತಾ ಇದ್ದೀರಾ? ದಯವಿಟ್ಟು ಇದನ್ನು ಬಗೆಹರಿಸ್ಕೊಂಡು ಮುಂದೆ ಸಾಗಿ. ಇದನ್ನೆಲ್ಲ ನೋಡಿ ನಮ್ಮಂಥ ಯುವಕರಿಗೆ ಏನಪ್ಪ ಈ ಕಾಲದಲ್ಲಿ ಈ ಥರ ಆಗೋಗಿದೆ, ನಮ್ಮನ್ನು ಮದುವೆನೇ ಬೇಡ ಗುರು, ನಮ್ಮನ್ನ ಜೀವನದಲ್ಲಿ ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಥರ ಆಗೋಗಿದೆ. ಗಂಡನೋ ಅಥವಾ ಹೆಂಡ್ತಿನೋ ಅಷ್ಟು ಕಷ್ಟಪಟ್ಟು ಆಚೆ ಕಡೆ ಕೆಲಸ ಮಾಡ್ಕೊಂಡು ದುಡಿದು ಮನೆಗೆ ಬರ್ತಾರೆ, ರಾತ್ರಿಯಾಗಿ ಬಂದು ಮನೇಲಿ ಮಲ್ಕೊಬೇಕಾದ್ರೆ ಈ ಥರ ಹೆಂಡ್ತಿನೋ ಅಥವಾ ಗಂಡನೋ ಇನ್ನೊಂದು ಜೊತೆ ಸಂಬಂಧ ಇಟ್ಕೊಂಡಿದೆ ಅಂತ ಗೊತ್ತಾದಾಗ ಅವರ ಜೀವನ ಅವರ ಪ್ರಾಣನೇ ಕುಸಿದು ಬಿದ್ದಂಗೆ ಆಗೋಗುತ್ತೆ. ದಯವಿಟ್ಟು ಫ್ರೆಂಡ್ಸ್ ಇದನ್ನೆಲ್ಲ ನಿಲ್ಲಿಸಿ ಏನೇ ಆದರೂ ಬಗೆಹರಿಸ್ಕೊಂಡು ಮುಂದೆ ಜೀವನವನ್ನು ಸಾಗಿ ಅಂತ ಹೇಳ್ತಾ ಇನ್ನೊಂದು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಈ ಥರ ಅನುಭವ ನೋಡಿದರೆ ಕೇಳಿದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ.